ಚನ್ನಪಟ್ಟಣ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ನಾಳೆ ಎಲೆಕ್ಷನ್. ಚನ್ನಪಟ್ಟಣ ನಗರಸಭೆ ಚುಕ್ಕಾಣಿ ಹಿಡಿಯೋದ್ಯಾರು ಹಾಗಾದ್ರೆ? ಚನ್ನಪಟ್ಟಣ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ನಾಳೆ ಎಲೆಕ್ಷನ್. ಹಾಗಾಗಿ ಚನ್ನಪಟ್ಟಣ ನಗರಸಭೆ ಚುಕ್ಕಾಣಿಯನ್ನ ಹಿಡಿಯೋದ್ಯಾರು? ಕುತೂಹಲ ಕೆರಳಿಸಿದ ಚನ್ನಪಟ್ಟಣ ಲೋಕಲ್ ವಾರ್. ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ನಾಗೇಶ್, ರೇವಣ್ಣ, ಶಬೀರ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ವಾಸಿಂ ಅಲಿ ಅವರು ನೀಡಿದ್ರು. ಕಾಂಗ್ರೆಸ್ ಸೂಚನೆ ಅನುಸಾರ ಗದ್ದುಗೆ ಇಳಿದಿದ್ದ ವಾಸಿಂ ಅವರು ಇದೀಗ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕಾಗಿ ತ್ರಿಕೋನ ಪೈಪೋಟಿ ಕೂಡ ಏರ್ಪಟ್ಟಿದೆ. ಆದರೂ ನಾಗೇಶ್ ಮತ್ತೆ ರೇವಣ್ಣ ನಡುವೆ ನೇರ ಸ್ಪರ್ಧೆ ನಡೆಯುವ ಸಾಧ್ಯತೆ ಕೂಡ ಇದೆ. ಡಿಕೆ ಸಲಹೆ ಪಡೆದು ಅಭ್ಯರ್ಥಿ ಫೈನಲ್ ಮಾಡಿರುವ ಸಿಪಿವೈ ನಾಗೇಶ್, ರೇವಣ್ಣ ಪೈಕಿ ಒಬ್ಬರಿಗೆ ಅಧ್ಯಕ್ಷರಾಗುವ ಚಾನ್ಸ್ ಸಿಗುತ್ತೆ. ಡಿಕೆಶಿ, ಸಿಪಿ ಯೋಗೇಶ್ವರ್ ಒಲವು ಯಾರ ಕಡೆಗೆ? ಅದಿನ್ನೂ ಕೂಡ ಸಸ್ಪೆನ್ಸ್ ಆಗಿ ಉಳಿದಿದೆ. ನವದೆಹಲಿಯಲ್ಲಿ ಫುಲ್ ಬ್ಯುಸಿ ಆಗಿರುವ ಡಿಕೆ ಬ್ರದರ್ಸ್ ಇಂದು ರಾತ್ರಿ ಹೊತ್ತಿಗೆ ನಾಗೇಶ್ ಮತ್ತೆ ರೇವಣ್ಣ ಪೈಕಿ ಒಬ್ಬರಿಗೆ ಲಕ್. ಚನ್ನಪಟ್ಟಣ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ನಾಳೆ ಎಲೆಕ್ಷನ್ ನಡೆಯುತ್ತೆ. ಎಲೆಕ್ಷನ್ಗೆ ಏನೆಲ್ಲ ಸಿದ್ಧತೆಗಳು ಬೇಕೋ ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಒಂದು ಚನ್ನಪಟ್ಟಣ ನಗರಸಭೆ ಚುಕ್ಕಾಣಿ ಯಾರು ಹಿಡಿತಾರೆ ಎಂಬ ಕುತೂಹಲ ಕೂಡ ಇದೆ. ಒಂದು ಲೋಕಲ್ ವಾರ್ಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಲಾಗಿದೆ. ಈ ಒಂದು ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ನಾಗೇಶ್ ಅವರಿದ್ದಾರೆ, ರೇವಣ್ಣ ಅವರಿದ್ದಾರೆ, ಜೊತೆಗೆ ಶಬೀರ್ ಅವರು ಕೂಡ ಇದ್ದಾರೆ. ಇದಕ್ಕಿಂತ ಮೊದಲು ಅಧ್ಯಕ್ಷ ಸ್ಥಾನದಲ್ಲಿ ವಾಸಿಂ ಅಲಿ ಅವರಿದ್ರು. ಆದರೆ ಕಾಂಗ್ರೆಸ್ ಕೆಲವೊಂದಿಷ್ಟು ಸೂಚನೆಯನ್ನು ನೀಡುತ್ತೆ. ಆ ಒಂದು ಸೂಚನೆಯ ಅನುಸಾರವಾಗಿ ತಮ್ಮ ಸ್ಥಾನವನ್ನ ವಾಸಿಂ ಅವರು ಬಿಟ್ಕೊಡ್ತಾರೆ, ಅಂದರೆ ರಾಜೀನಾಮೆಯನ್ನು ಕೊಡ್ತಾರೆ. ಹಾಗಾಗಿ ಈಗ ಆ ಒಂದು ಸ್ಥಾನಕ್ಕಾಗಿ ಚುನಾವಣೆ ನಡಿಬೇಕಾಗಿದೆ. ಒಂದು ಚನ್ನಪಟ್ಟಣ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ನಾಳೆ ಎಲೆಕ್ಷನ್ ಕೂಡ ಇರುತ್ತೆ. ಸದ್ಯಕ್ಕೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕಾಗಿ. ಆದರೂ ಕೂಡ ನಾಗೇಶ್ ಮತ್ತು ರೇವಣ್ಣ ಇಬ್ಬರೂ ಕೂಡ ಬಹಳ ಒಂದು ಪ್ರಭಾವಿಗಳಾಗಿದ್ದಾರೆ. ಜೊತೆಗೆ ಈಗ ಯಾರ ಪರ ಒಲವಿದೆ ಡಿಕೆ ಶಿವಕುಮಾರ್ಗೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಒಟ್ಟಿನಲ್ಲಿ ನಾಗೇಶ್ ಮತ್ತು ರೇವಣ್ಣ ನಡುವೆ ನೇರ ಸ್ಪರ್ಧೆ ನಡೆಯುವ ಸಾಧ್ಯತೆ ಕೂಡ ಇದೆ. ಇನ್ನು ಡಿಕೆ ಸಲಹೆಯನ್ನು ಪಡೆದು ಅಭ್ಯರ್ಥಿಯನ್ನು ಸಿಪಿವೈ ಅವರು ಕೂಡ ಫೈನಲ್ ಮಾಡಿದ್ದಾರೆ. ನಾಗೇಶ್, ರೇವಣ್ಣ ಇವರಿಬ್ಬರ ಪೈಕಿ ಒಬ್ಬರಿಗೆ ಒಂದು ಅಧ್ಯಕ್ಷ ಸ್ಥಾನ ಸಿಗುವ ಸಾಧ್ಯತೆ ಕೂಡ ಇದೆ. ಆದರೆ ಡಿಕೆ ಶಿವಕುಮಾರ್ ಮತ್ತು ಸಿಪಿ ಯೋಗೇಶ್ವರ್ಗೆ ಯಾರ ಕಡೆ ಒಲವು ಹೆಚ್ಚಾಗಿದೆ ಅನ್ನೋದು ಇನ್ನೂ ಕೂಡ ಸಸ್ಪೆನ್ಸ್ ಆಗಿ ಉಳಿದಿದೆ. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ನವದೆಹಲಿಯಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ಹಾಗಾಗಿ ನೋಡಬೇಕಾಗುತ್ತೆ ಯಾರ ಕಡೆ ಒಲವಿದೆ ಡಿಕೆ ಶಿವಕುಮಾರ್ ಅವರಿಗೆ, ಜೊತೆಗೆ ಸಿಪಿ ಯೋಗೇಶ್ವರ್ ಅವರಿಗೆ ಅಂತ. ಇಂದು ರಾತ್ರಿ ಹೊತ್ತಿಗೆ ನಾಗೇಶ್ ಮತ್ತು ರೇವಣ್ಣ ಪೈಕಿ ಒಬ್ಬರಿಗೆ ಲಕ್ ಅಂತೂ ಫಿಕ್ಸ್ ಅಂತ ಹೇಳಬಹುದು. ಇನ್ನು ಜೆಡಿಎಸ್ನ 13, ಬಿಜೆಪಿ 6 ಸದಸ್ಯರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಇನ್ನು ಚನ್ನಪಟ್ಟಣ ನಗರಸಭೆಯಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ. ಇನ್ನು ಶಾಸಕ ಸಿಪಿ ಯೋಗೇಶ್ವರ್, ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಪೂರ್ವಭಾವಿ ಸಭೆ ಕೂಡ ನಡೆಸಿ ಸದಸ್ಯರ ಅಭಿಪ್ರಾಯವನ್ನು ಸಂಗ್ರಹ ಮಾಡುವ ಕೆಲಸವನ್ನು ಕೂಡ ಮಾಡಿದ್ರು. ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಈಗ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಲಾಗಿದೆ. ಇನ್ನು ಚನ್ನಪಟ್ಟಣ ನಗರಸಭೆ ರಾಜಕೀಯ ಚಿತ್ರಣ ಯಾವ ರೀತಿ ಇದೆ ಅಂತ ನಾವು ನೋಡ್ತಾ ಹೋದರೆ, ವಾಸ್ತವದಲ್ಲಿ ಅತಿ ಹೆಚ್ಚು ಸ್ಥಾನ ಗೆದ್ದಿದ್ದು ಜೆಡಿಎಸ್. 2021ರ ಚುನಾವಣೆಯಲ್ಲೂ ಕೂಡ ಭರ್ಜರಿ ಗೆಲುವನ್ನು ಜೆಡಿಎಸ್ ಸಾಧಿಸಿತ್ತು. ಜೆಡಿಎಸ್ 16 ಸ್ಥಾನವನ್ನು ಗಳಿಸಿಕೊಂಡಿತ್ತು. ಆದರೆ ರಾತ್ರೋರಾತ್ರಿ ಆಪರೇಷನ್ ಅನ್ನು ಕಾಂಗ್ರೆಸ್ ನಡೆಸಿತ್ತು. ಕಾಂಗ್ರೆಸ್ ಬಲ ದಿಢೀರಂತ ಹೆಚ್ಚಾಯಿತು. ಸದ್ಯ ನಗರಸಭೆ ಮೇಲೆ ಕಾಂಗ್ರೆಸ್ ಬಿಗಿ ಹಿಡಿತ ಕೂಡ ಇದೆ.